ಹಾಲುಮತ ಸಮುದಾಯದ ಕುಲದೇವರುಗಳಾದ ಬಾಣಮಾನಕಹಳ್ಳಿ ಒದಲಿ ರಾಮೇದೇವರು ಬತ್ತೆ ದೇವರುಗಳ ದೊಡ್ಡ ಜಾತ್ರೆ ಅಂಗವಾಗಿ ಕಾಡುಗೋಡಿ ಸಮೀಪದ ಬೆಳತ್ತೂರು ಕಾಲೋನಿಯಲ್ಲಿರುವ ಒಕ್ಕಲುತನದ ಮನೆಗಳಿಗೆ ಬಸವನೊಂದಿಗೆ ಆಗಮಿಸಿದ ಭಂಡಾರ ಪೆಟ್ಟಿಗೆಯನ್ನು ವಾದ್ಯ ಮೇಳದೊಂದಿಗೆ ಅದ್ದೂರಿಯಾಗಿ ಬರಮಾಡಿಕೊಂಡು ವಿಶೇಷ ಪೂಜೆ ಸಲ್ಲಿಸಿದರು. ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ತಾವರೆಕೆರೆ ರಾಮೇದೇವರು ಸೇರಿದಂತೆ ಬಾಣಮಾನಕಹಳ್ಳಿಯ ಒದಲಿ ರಾಮೇದೇವರು ಬತ್ತೆ ದೇವರುಗಳ ದೊಡ್ಡ ಜಾತ್ರೆ ಮಹೋತ್ಸವವು 11 ವರ್ಷಗಳ ನಂತರ ಏಪ್ರಿಲ್ 4, 5, 6ರಂದು 3 ದಿನಗಳ ಕಾಲ ನಡೆಯುತ್ತಿದ್ದು, ಸಂಪ್ರದಾಯದಂತೆ ವಾದ್ಯ ಮೇಳದ ಜೊತೆಗೆ ಬಸವನೊಂದಿಗೆ ಆಗಮಿಸಿದ ಭಂಡಾರ ಪೆಟ್ಟಿಗೆಯನ್ನು ಬರಮಾಡಿಕೊಂಡು ವಿಶೇಷ ಪೂಜೆ ಸಲ್ಲಿಸಿ ಮೆರವಣಿಗೆ ಮಾಡಲಾಯಿತು ಎಂದು ಗ್ರಾಮದ ಹಿರಿಯ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಗೋಪಾಲ್ ತಿಳಿಸಿದರು. ಇದೇ ವೇಳೆ ವೀರಕುಮಾರರು ತಲೆಯ ಮೇಲೆ ತೆಂಗಿನಕಾಯಿ ಹೊಡೆಸಿಕೊಳ್ಳುವ ಪವಾಡ ನಡೆಯಿತು. ಜೊತೆಗೆ ವೀರಗಾಸೆ ಕುಣಿತ ನೆರೆದಿದ್ದವರ ಗಮನ ಸೆಳೆಯಿತು. ನಾವು ನಮ್ಮದು 9 ವರ್ಷಕ್ಕೆ ಅಥವಾ 11 ವರ್ಷಕ್ಕೊಮ್ಮೆ ನಮ್ಮದು ಜಾತ್ರಾ ಮಹೋತ್ಸವ ನಡೀತಿದೆ. ಆ ಜಾತ್ರೆ ಮನೆ ದೇವರು ಅಂತೀರಿ. ಆ ಜಾತ್ರೆ ಬಂದು ಏಪ್ರಿಲ್ 4, 5 ಮತ್ತು 6ನೇ ತಾರೀಕು 3 ದಿನಗಳ ಕಾಲ ಜಾತ್ರೆ ನಡೀತೈತೆ. ಅದು ನಮ್ಮದು ಬಾಣಮಾನಕಹಳ್ಳಿ ಒದಲಿ ರಾಮೇದೇವರು, ಆಮೇಲೆ ರಾಮೇದೇವರು, ಸಿದ್ದೇದೇವರು ಹಾಗೆ 3 ದೇವರುಗಳನ್ನು ಏಕಕಾಲದಲ್ಲಿ ಒಟ್ಟಿಗೆ 6 ದೇವರು ನಡೀತೈತೆ. ಒಂದೇ ದಿನ ಬಂದು 3 ದೇವರುಗಳು ತಾವರೆಕೆರೆ ಹತ್ರ ನಡೀತೈತೆ. ಇದು ನಮ್ಮ ಹಿರಿಯರು ಮುಂದಿನಿಂದ ಆಚರಿಸ್ಕೊಂಡು ಬಂದಂಥ ಒಂದು ಧಾರ್ಮಿಕ ಪದ್ಧತಿ. ಅದನ್ನು ಈಗ ನಾವು ಸಹ ಅದನ್ನಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂಚಿತವಾಗಿ ದೇವರು ಆಗಬೇಕು ಅಂತಂದರೆ ನಾವು ಏನು ಮಾಡ್ತೀವಿ ಅಂತಂದರೆ ಫಸ್ಟು ನಮಗೆ ಭಂಡಾರ ಪೆಟ್ಟಿಗೆ, ಆಮೇಲೆ ದೇವರೆತ್ತು ಅಂತ. ದೇವರೆತ್ತು ಇದು ನಮ್ಮೂರಿಗೆ ಬರೋದು ಸಹಜ, ಅದು ಕಂಪಲ್ಸರಿ. ಅದು ಏನಾಗುತ್ತೆ, ಭಂಡಾರ ಪೆಟ್ಟಿಗೆ ಮತ್ತು ದೇವರೆತ್ತು ನಮ್ಮೂರಿಗೆ ಬಂದಾಗ ನಾವು ಅದನ್ನು ಕಳಸ ಕುಂಭ ಇದ್ರ ಜೊತೆಗೆ ಬರಮಾಡಿಕೊಂಡು ಪ್ರತಿ ಮನೆಗೂ ಹೋಗಿ ಭಂಡಾರ ಪೆಟ್ಟಿಗೆ ಮತ್ತು ಇದಕ್ಕೆ ಕಾಯಿನ ಭಂಡಾರ ಪೆಟ್ಟಿಗೆಗೆ ಪೂಜೆ ಸಲ್ಲಿಸಿ ದೇವರೆತ್ತಿಗೆ ಪೂಜೆ ಸಲ್ಲಿಸಿ ಎಲ್ಲರೂ ನಮ್ಮ ಪೂಜಾ ಕಾರ್ಯಕ್ರಮಗಳನ್ನ ಅಲ್ಲಿಂದ ನಾವು ಪ್ರಾರಂಭಿಸ್ತೇವೆ. ಇವತ್ತಿಂದ ನಾವು ತುಂಬ ಶುದ್ಧವಾಗಿದ್ದು ಯಾವುದೇ ಅಂಟು ಮುಂಟು ಸೋಕದೆ ಈ ಒಂದು ಪೂಜಾ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಅದಾದ ನಂತರ 4ನೇ ತಾರೀಕು ನಮ್ಮದು ಕೂಟುವ ಅಂತೀರಿ. ಕೂಟುವ ಅಂದರೆ ತಾವರೆಕೆರೆ ಹತ್ರ ನಮ್ಮದು ಒಂದು 5,000 ರಿಂದ 6,000 ಕುಟುಂಬಗಳು ಒಟ್ಟಿಗೆ ಸೇರುತ್ತೆ. ಆ ಒಟ್ಟಿಗೆ ಸೇರಿ ನಾವು ಅಲ್ಲಿದ್ದು ಆವತ್ತು ಕೂಟು ಅನ್ನೋದಂದರೆ ಎಲ್ಲ ಒಟ್ಟು ಒಂದು ದಿನ ಸೇರೋದು ಅಂತ ಅರ್ಥ. 5ನೇ ತಾರೀಕು ಬಂದು ನಮ್ಮದಲ್ಲಿ ಹೊಳೆ ಆಡೋದು ಮತ್ತು ಪವಾಡ. ನಮ್ಮಲ್ಲಿ ಪವಾಡ ಅನ್ನೋದು ಒಂದು ವಿಶಿಷ್ಟ. ನಮ್ಮ ಹಾಲು ಮತಸ್ಥದ ಕುಟುಂಬದಿಂದ ನಾನು ಎಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದೀನಿ. ಬಂದು ನಮ್ಮ ದೇವರಿಗೆ ನಮಗೆಲ್ಲರಿಗೂ ಆಶೀರ್ವಾದ ಮಾಡಬೇಕು ಅಂತ ಕೋರ್ಕೊಂತೀನಿ.
ಹತ್ತೊಂದು ಬಾಗಿಲು ದಿನಾರು 14 ಆತ್ಮಕಟ ನನಗೆ